ನಮಸ್ಕಾರ. ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ ಶ್ರೀದಾಸ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಖ್ಯಾಶಾಸ್ತ್ರ ಅಂದ್ರೆ ಏನು, ಸಂಖ್ಯಾಶಾಸ್ತ್ರದ ಮಹತ್ವ ಏನು, ಅಪಘಾತವನ್ನು ತಡೆಯೋದಕ್ಕೆ ಸಂಖ್ಯಾಶಾಸ್ತ್ರ ಯಾವ ರೀತಿಯಾಗಿ ಸಹಾಯವನ್ನ ಮಾಡುತ್ತೆ ಅನ್ನೋದರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಾಡಿ ಜ್ಯೋತಿಷ್ಯ ಆಚಾರ್ಯ ಡಾಕ್ಟರ್ ಅನಿಲ್ ಗುರೂಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಇನ್ನು ಸಂಖ್ಯಾಶಾಸ್ತ್ರದ ಕುರಿತಂತೆ ನಾವು ಇವತ್ತು ಮಾತನಾಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಸಂಖ್ಯಾಶಾಸ್ತ್ರ ಅಂದ್ರೆ ಏನು, ಜೊತೆಗೆ ಇದರ ಮಹತ್ವವನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡೋದಾದ್ರೆ. ಒಳ್ಳೆ ಪ್ರಶ್ನೆಯನ್ನೇ ಕೇಳಿದ್ದೀರಮ್ಮ. ಸಂಖ್ಯಾಶಾಸ್ತ್ರ ಅಂದರೆ ಯಾವ ನಂಬರು ನಮಗೆ ಒಳ್ಳೆಯದಾಗತ್ತೆ ಅನ್ನೋವಂಥ ಅರ್ಥವನ್ನು ಸೂಚಿಸುತ್ತದೆ. ಯಾವ ನಂಬರ್ನ ಉಪಯೋಗಿಸಬೇಕು, ಎಲ್ಲಿ ಉಪಯೋಗಿಸ್ಕೋಬೇಕು ಅನ್ನೋವಂಥದ್ದು. ಸಂಖ್ಯಾಶಾಸ್ತ್ರ ಅಂದರೆ ಏನು ಗೊತ್ತಾ, ಯಾವ ನಂಬರು ನಮ್ಮ ಜನ್ಮ ದಿನಾಂಕದ ಜೊತೆಗೆ ಮ್ಯಾಚ್ ಆಗುತ್ತೆ ಅನ್ನುವಂಥದ್ದು, ಯಾವ ನಂಬರಿನ ಶಕ್ತಿಯನ್ನು ನಾವು ಉಪಯೋಗಿಸಬಹುದು ಅನ್ನುವಂಥದ್ದು. ನೋಡಿ, ಇದೇ ಥರ ಯಾರೋ ಪ್ರಶ್ನೆ ಕೇಳ್ತಾ ಇದ್ರು, ಏನು ನೀವು ಎಲ್ಲ ಕಡೆನೂ ಸಂಖ್ಯಾಶಾಸ್ತ್ರ ಉಪಯೋಗಿಸ್ತಾ ಇದ್ದರೆ ನಿಮ್ಮ ಕಾಲ್ ಸೈಜು 10 ಇರುತ್ತೆ, ನೀವು 11ನೇ ನಂಬರ್ ನಿಮ್ಗೆ ಆಗ್ಬರುತ್ತೆ, 10 ಆಗಲ್ಲ ಅಂದರೆ ಅದೇ ಥರ ಚಪ್ಪಲಿ ತೊಗೊಳಕ್ಕಾಗತ್ತಾ, ದೊಡ್ಡದಾಗಲ್ವಾ ಅಂತೆಲ್ಲ ಕೇಳ್ತಿದ್ರು. ಅರ್ಥ ಮಾಡ್ಕೋಬೇಕು ಎಲ್ಲಿ ಅದನ್ನು ಉಪಯೋಗಿಸ್ಬೇಕು, ಎಲ್ಲಿ ಅದನ್ನು ಉಪಯೋಗಿಸ್ಬಾರ್ದು ಅಂತ. ಸಂಖ್ಯಾಶಾಸ್ತ್ರನ ಎಲ್ಲ ಕಡೆ ಅಪ್ಲೈ ಮಾಡೋಕ್ಕಾಗತ್ತಾ? ಫ್ಲೈಟ್ ಹತ್ತೋವಾಗ 3ನೇ ನಂಬರ್ ಗೇಟ್ಗೆ ಹೋಗಿ ಅಂತ ಹೇಳಿರ್ತಾರೆ, 3 ನಮ್ಗೆ ಬರಲ್ಲ ಅಂತ 4ನೇ ನಂಬರ್ ಗೇಟ್ಗೆ ಹೋಗ್ತಾರಮ್ಮ. ಆಗಲ್ಲ. ಎಲ್ಲಿ ಯಾವ ಜಾಗದಲ್ಲಿ ಉಪಯೋಗಿಸ್ಬೇಕೋ ಆ ಜಾಗದಲ್ಲಿ ಸಂಖ್ಯಾಶಾಸ್ತ್ರವನ್ನು ಉಪಯೋಗಿಸ್ಕೋಬೇಕು. ನೋಡಿ, ಯಾವಾಗ ನೀವು ಹೊಸ ವಾಹನ ತಗೋತಾ ಇದ್ರಿ, ಅದು ಪದೇ ಪದೇ ಆಕ್ಸಿಡೆಂಟ್ ಆಗ್ತಾ ಇದೆ, ಪದೇ ಪದೇ ಬೀಳ್ತಾ ಇದೆ, ಆ ಥರದರ ಜಾಗದಲ್ಲಿ ನೀವು ಸಂಖ್ಯಾಶಾಸ್ತ್ರವನ್ನು ಉಪಯೋಗಿಸ್ಕೋಬೇಕು. ಮನೆ ತಗೊಳ್ಳೋವಾಗ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋವಾಗ ಆ ಥರ ಜಾಗದಲ್ಲಿ ಸಂಖ್ಯಾಶಾಸ್ತ್ರ ಉಪಯೋಗಿಸ್ಕೋಬೇಕು. ನೀವು 14ನೇ ತಾರೀಕು ಹುಟ್ಟಿರ್ತೀರಿ, 14 ನಮಗೆ ಚೆನ್ನಾಗಾಗಲ್ಲ ಅಂತ ಡೇಟ್ ಆಫ್ ಬರ್ತನ್ನು ಚೇಂಜ್ ಮಾಡ್ಕೊಳಕ್ಕಾಗತ್ತಾ? ಖಂಡಿತ ಆಗಲ್ಲ. ಅದೇ ಥರನೇ ಸಂಖ್ಯಾಶಾಸ್ತ್ರ ಎಲ್ಲಿ ಉಪಯೋಗಿಸ್ಕೋಬೇಕು ಅನ್ನುವಂತಹ ಸ್ಪಷ್ಟವಾದ ಮಾಹಿತಿ ನಾಡಿ ಜ್ಯೋತಿಷ್ಯದಲ್ಲಿ, ಅದರಲ್ಲೂ ನಾಡಿ ಸಂಖ್ಯಾಶಾಸ್ತ್ರದಲ್ಲಿ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಗ್ರಹಗಳು ಇಷ್ಟೇ ದಿನ ಮುಂದಕ್ಕೆ ಹೋಗಬೇಕು ಅನ್ನೋವಂಥದ್ದಿದೆ, ಅಲ್ಲೂ ಸಂಖ್ಯೆಗಳೇ ಇರುವಂಥದ್ದು. ಎಲ್ಲ ಕ್ಯಾಲ್ಕುಲೇಷನ್ಸು ಸಂಖ್ಯೆಗಳ ಮೇಲೆ ನಿಂತಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಸಂಖ್ಯಾಶಾಸ್ತ್ರವನ್ನು ನಮ್ಮ ಜನ್ಮ ದಿನಾಂಕದ ಜೊತೆಗೆ ಮ್ಯಾಚ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ. ಹೇಗೆ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ ನೋಡಿ, 06 ಅನ್ನುವಂಥದ್ದು ಶುಕ್ರನ ಆಡಳಿತದಲ್ಲಿರುವಂತಹ ಸಂಖ್ಯೆ. ಆ ಸಂಖ್ಯೆಯನ್ನು ನೀವು ಶುಕ್ರನಿಗೆ ಸಂಬಂಧಪಟ್ಟ ವಸ್ತು, ಶುಕ್ರನಿಗೆ ಸಂಬಂಧಪಟ್ಟ ವ್ಯಕ್ತಿಗಳ ಜೊತೆ, ಶುಕ್ರನಿಗೆ ಸಂಬಂಧಪಟ್ಟ ವಿಚಾರಗಳ ಜೊತೆ ಅದನ್ನು ಲಿಂಕ್ ಮಾಡಿದಾಗ ನಿಮಗೆ 06ರ ಮಹತ್ವಗಳು, ಪಾಸಿಟಿವ್ ರಿಸಲ್ಟ್ಸ್ ಹೆಚ್ಚಾಗ್ತಾ ಬರುತ್ತೆ. ಸರಿ ಗುರುಜಿ, ತಿಳಿಸ್ತಾ ಇದ್ರಿ. ಇನ್ನು ಅಪಘಾತದ ಸಂದರ್ಭದಲ್ಲಿ ಅಂದ್ರೆ ಅಪಘಾತವನ್ನ ತಪ್ಪಿಸೋದಕ್ಕೆ ಏನಾದರೂ ಸಂಖ್ಯಾಶಾಸ್ತ್ರ ಉಪಯೋಗ ಆಗತ್ತಾ, ಅಥವಾ ಯಾವ ಸಂಖ್ಯೆ ಅಂತ ಹೇಳಿ? ನೋಡಿ, ಖಂಡಿತವಾಗಿಯೂ ಅಪಘಾತಗಳಿಂದ ಈಚೆ ಬರೋದಕ್ಕೆ ಅಂತಾನೆ ಸಂಖ್ಯೆಗಳು ಇದೆ. ಏನು ಅದಕ್ಕೂ ಇದಕ್ಕೂ ಲಿಂಕು ಅಂತ ನೋಡಿ, ವಾಹನವನ್ನು ಶುಕ್ರ ಗ್ರಹ ಆಳುವಂಥದ್ದು ಅಂದರೆ ಮ್ಯಾನೇಜ್ ಮಾಡುವಂಥದ್ದು. ನಿಮಗೆ ಸಂಪತ್ತು ಬರಬೇಕು ಅಂದರೆ ಶುಕ್ರನ ಅನುಗ್ರಹ ಇರಬೇಕು. ಆಯ್ತಪ್ಪ, ಸಂಪತ್ತೇನೋ ಬಂತು, ಅದನ್ನು ಕ್ರೋಢೀಕರಿಸ್ಕೋಬೇಕು. ಹೌದು, ಸಂಪತ್ತನ್ನು ಉಪಯೋಗಿಸಿ ನಾವು ಆಸ್ತಿಯನ್ನು, ಸಂಪತ್ತಂದ್ರೇನು, ದುಡ್ಡು, ದುಡಿಮೆ, ಅದನ್ನೆಲ್ಲ ದುಡ್ದು ಆಸ್ತಿಯನ್ನು ತಗೊಳ್ಳೋವಂಥದ್ದು. ಅದನ್ನು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಕಾಂಪೌಂಡ್ ಹಾಕಲ್ವಮ್ಮ? ಅದೇ ಥರನೇ ಗಾಡಿನೂ ಒಂದು ಆಸ್ತಿ. ಆ ಆಸ್ತಿಯನ್ನು ಉಪಯೋಗಿಸಿಕೊಂಡು ನೋಡಿ, ಯೆಲ್ಲೋ ಬೋರ್ಡ್, ವೈಟ್ ಬೋರ್ಡ್, 2 ವಿಭಾಗ ಇದೆ, ಹೌದಲ್ವಾ? ಯೆಲ್ಲೋ ಬೋರ್ಡ್ ಗಾಡಿಗಳು ಸಾಮಾನ್ಯವಾಗಿ ಪ್ರತಿದಿನ ದುಡಿಮೆಗೆ ಅಂತಾನೆ ಇರುವಂಥದ್ದು. ಗಾಡಿ ಓಡಿಸ್ಲೇಬೇಕು, ಟ್ರಾಫಿಕಲ್ಲಿ ಸಿಕ್ಕಾಕೋಬೇಕು, ಈ ಥರದ್ದು ಎಲ್ಲ ಕೆಲಸಗಳು ಆಗ್ತಾ ಇರುತ್ತೆ. ಆದರೆ ವೈಟ್ ಬೋರ್ಡ್ ಏನು, ನಮ್ಮ ಸ್ವಂತಕ್ಕೆ ಉಪಯೋಗಿಸ್ಕೋತಾ ಇರ್ತೀವಿ, ಅದು ನಮಗೆ ಬೇಕಾದಾಗ ಮಾತ್ರ ಈಚೆ ತಗೊಂಡು ಹೋಗುವಂಥದ್ದು. ಅದರಲ್ಲಿ ಅಪಘಾತಗಳ ಕಡಿಮೆ ಅಂತ ಹೇಳೋದಕ್ಕಾಗತ್ತಾ? ಇಲ್ಲ, ಸಾಧ್ಯ ಇಲ್ಲ. ಜಾಸ್ತಿ ಓಡಿಸುವಂಥ ಯೆಲ್ಲೋ ಬೋರ್ಡ್ ಗಾಡಿಗಳು ಅಪಘಾತಕ್ಕೀಡಾಗತ್ತೆ, ಆದರೆ ಸುದ್ದಿ ಜಾಸ್ತಿ ಬರುವಂಥದ್ದು ವೈಟ್ ಬೋರ್ಡ್ ಗಾಡಿಗಳ ಅಪಘಾತ ಜಾಸ್ತಿ ಅಂತ. ಸರಿ ಗುರುಜಿ, ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಶಾಂತಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಹಾಸನಿಂದ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ಹಲೋ, ಕೇಳಿಸ್ತಾ ಇದೆ ಅಮ್ಮ, ಹೇಳಿ. ಸರ್, ಕೇಳಿಸ್ತಾ ಇದೆ, ಹೇಳಿ. ನೀವು ಶಾಂತಮ್ಮ ಅಂತ ಹಾಸನದಿಂದ ಕರೆ ಮಾಡಿದ್ದೀರಾ, ಮುಂದೆ ಏನು ಪ್ರಶ್ನೆ ಹೇಳಿ.
ಮುಂದೆ ಏನ್ ಪ್ರಶ್ನೆ ಇದೆ? ನಮ್ಮ ಮಗನ ಮದುವೆ ಬಗ್ಗೆ ಕೇಳಬೇಕಿತ್ತು ಸರ್. ಅವ್ರದ್ದೇನಾದರೂ ಜಾತಕ ಡೇಟು ಟೈಮ್ ಏನಾದರೂ ಇಟ್ಕೊಂಡಿದ್ದೀರಾ? ಜಾತಕ ಇಲ್ಲ, ಡೇಟ್ ಗೊತ್ತಿಲ್ಲ. ಹಾಂ, ಆ ಮಗನ ಹೆಸರು ಕಿರಣ್ ಅಂತ. ಸರಿ. ಎಷ್ಟು ವಯಸ್ಸು ಅವ್ರಿಗೆ? ಅವರಿಗೆ 29 ವರ್ಷ. ಏನು ಕೆಲಸ ಮಾಡ್ತಾರಮ್ಮ? ಅವರು ಕಂಪ್ನಿಲಿದ್ದಾರೆ ಸರ್. ಕಂಪ್ನಿ ಕೆಲಸ ಮಾಡ್ತಾ ಇದ್ದಾರೆ. ಮದುವೆ ಆಗ್ತಾ ಇಲ್ಲ ಅನ್ನೋಂಥ ಪ್ರಶ್ನೆನಾ? ಮದುವೆ ಆಗ್ತಾ ಇಲ್ಲ. ಒಂದು ಹುಡುಗಿ ನೋಡಿದೀವಿ. ಆಯಿತು. ಹುಡುಗಿ ಹೆಸರು ರಕ್ಷಿತ್ ಅಂತ. ರಕ್ಷಿತ್ ಅಂತ ಹುಡುಗಿ ಅಲ್ಲಮ್ಮ, ರಕ್ಷಿತಾ ಅಂತಿರ್ಬೇಕಲ್ವಾ? ರಕ್ಷಿತಾ ಅಂತ ಹುಡುಗಿ. ಆಯ್ತಮ್ಮ, ರಕ್ಷಿತಾ ಅನ್ನೋ ಹುಡುಗಿ ಹೆಸರು. ಸರಿ, ಇವಾಗ ಪ್ರಶ್ನೆ ಆ ಹುಡುಗಿ ಜೊತೆ ಮದುವೆ ಆಗತ್ತಾ ಇಲ್ವಾ ಅನ್ನೋಂಥದ್ದ? ಆಗುತ್ತಾ ಇಲ್ವಾ? ಹೌದು. ಆಯ್ತಮ್ಮ, ಕೇಳಿಸ್ಕೊತಾ ಇರಿ. ಮೊದಲನೇದಾಗಿ ಜಾತಕ ಮ್ಯಾಚ್ ಮಾಡಿದ್ರ ಅಥವಾ ಸಾಲಾವಳಿ ಹಾಕ್ಸಿದ್ದೀರಾ? ಸಾಲಾವಳಿ ಅಂದ್ರೇನು? 18 ಗಣಕ್ಕಿಂತ ಮೇಲೆ ಬಂದಿದ್ಯಾ ಹುಡುಗ ಹುಡುಗಿಗೆ? ಅವರಿಬ್ರು ಒಪ್ಕೊಂಡಿದ್ದಾರೆ? ಇದೆಲ್ಲ ಆಗಿದೆಯಾ ಆಗಿಲ್ವಾ? ಆಗಿದೆ. ಇಬ್ರು ಒಪ್ಕೊಂಡಿದ್ದಾರೆ. ಇಬ್ರು ಒಪ್ಕೊಂಡಿದ್ದಾರೆ. ಇನ್ನೇನು ಸಮಸ್ಯೆ ಆಗ್ತಾ ಇದೆಯಾ ಏನಾದರೂ? ಏನು ಸಮಸ್ಯೆ ಇಲ್ಲ ಸ್ವಾಮಿ. ಅವ್ರನ್ನ ಮದುವೆ ಮಾಡೋದು ಹೇಗೆ ಅಂತ ನೋಡಿ. ಒಂದು ಜಾತಕ ಮ್ಯಾಚ್ ಆಗಿದ್ರೆ, ಎರಡನೇದು ಸಾಲಾವಳಿಗಳು ಬಂದಿದ್ರೆ, ಎರಡೂ ಕುಟುಂಬದವರೆಗೂ ಒಪ್ಪಿಗೆ ಆಗಿದ್ರೆ ಮದುವೆಗೆ ಮುಂದುವರಿಸಬಹುದು. ನೀವು ಕಿರಣ್ ಅಂತ ಹೇಳ್ತಾ ಇದ್ದೀರಲ್ಲ, ಅವರಿಗೆ ಯಾವುದೇ ರೀತಿಯ ದೋಷಗಳು ಕಾಣಿಸ್ತಾ ಇಲ್ಲ. ಈಗಿನ ಸಮಯದಲ್ಲಿ, ಪ್ರಶ್ನಾ ಸಮಯದಲ್ಲಿ ದೋಷಗಳು ಕಾಣಿಸದೇ ಇರೋದ್ರಿಂದ ಮನೆ ದೇವರು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆದು ಮುಂದೆ ಹೋಗಿಮ್ಮ, ಏನೂ ಸಮಸ್ಯೆ ಆಗಲ್ಲಮ್ಮ. ಧನ್ಯವಾದಗಳು ಶಾಂತಮ್ಮ. ಅವರು ಕೊನೆಯದಾಗಿ ಒಂದು ಮಾತು ಹೇಳಿದ್ರು, ಲವ್ ಮ್ಯಾರೇಜು. ಹೌದಲ್ವಾ? ವೀಕ್ಷಕರಿಗೆ ನಾನು ಹೇಳುವಂಥದ್ದು ಒಂದೇ ಪ್ರಶ್ನೆ. ಲವ್ ಮ್ಯಾರೇಜ್ ಮಾಡಿದ್ದಾರೆ ಅಂದರೆ ನೀವು ಮಾತನಾಡೋದಕ್ಕೆ ಪ್ರಯತ್ನ ಮಾಡಿ. ಅಕಸ್ಮಾತ್ ಮಾತಿಗೆ ಅವರು ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅಂದರೆ ನಾವು ಜಾತಕವನ್ನು ಮ್ಯಾಚ್ ಮಾಡ್ತೀವಿ ಅಥವಾ ಸಾಲಾವಳಿಗಳನ್ನು ಹಾಕ್ತೀವಿ ಅಂದರೆ ಅಲ್ಲಿ ಯಾವ ಬದಲಾವಣೆಗಳು ಬರೋದಿಲ್ಲ. ಒಂದು ವಿಚಾರ. ಎರಡನೇ ವಿಚಾರ ಏನು? ಸಾಲಾವಳಿಯಲ್ಲಿ 18 ಬಂದರೂ 28 ಬಂದ್ರೂ ಅವ್ರು ಮದುವೆ ಮಾಡ್ಕೋತಾರಲ್ವಮ್ಮ. ಅಥವಾ 18 ಬರಲೇ ಇಲ್ಲ, ಜಾತಕ ಮ್ಯಾಚೇ ಆಗ್ತಾ ಇಲ್ಲ ಅಂದರೂ ಅವ್ರು ಮದುವೆ ಮಾಡ್ಕೋತಾರಲ್ವ. ಹೀಗಿದ್ದಾಗ ದೊಡ್ಡವರಿಗೆ ಒಂಥರದ ಗೊಂದಲದ ಪರಿಸ್ಥಿತಿ ಇರುತ್ತೆ. ಆ ಗೊಂದಲದ ಪರಿಸ್ಥಿತಿಯನ್ನು ಏನು ಮಾಡೋದಕ್ಕಾಗೋದಿಲ್ಲ. ನೀವು ದೇವರ ಇಚ್ಛೆ ಇದ್ದಂಗೆ ಇರಲಿ ಅಂತ ಬಿಡೋದೇ ಒಳ್ಳೇದಮ್ಮ. ಓಕೆ ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮೈಸೂರಿಂದ ಕರೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರುಗಳಿದ್ದಾರೆ, ಮಾತನಾಡಿ. ಆಯ್ತು, ಹೇಳಿಮಾ. ನಮಸ್ತೆ. ನಮಸ್ತೆ. ಹೇಳಿಮಾ. ಸರ್, ನಮ್ಮ ಹೆಸರು ಮೇಘನಾ ಅಂತ. ಸರಿ, ನಾವು ಮೈಸೂರಿಂದ ಕರೆ ಮಾಡ್ತಾ ಇರೋದು. ಆಯ್ತಮ್ಮ, ಕೇಳಿಸ್ತು. ಏನು ಪ್ರಶ್ನೆ? ನಮ್ದು ಒಂಚೂರು ವ್ಯವಹಾರದ್ ನೋಡ್ಬೇಕಿತ್ತು. ಏನು ವ್ಯವಹಾರ ಇದೆ? ನಿಮ್ಮ ಹೆಸರಲ್ಲೇ ಇದೆಯಾ? ಏನು ಕೆಲಸ, ಏನು ವ್ಯಾಪಾರ ಮಾಡುವಂಥದ್ದು? ನಾವು ಚಿತ್ರಕಾರ ಫ್ಯಾಕ್ಟ್ರಿ ಓಪನ್ ಮಾಡಿದ್ದೀವಿ, ಹೋಲ್ಸೇಲ್ ಕೊಡಬೇಕು ಅಂತ. ಜೋರಾಗಿ ಮಾತಾಡಿ, ಕೇಳಿಸ್ಲಿಲ್ಲ. ಹೋಲ್ಸೇಲ್ ಕೊಡಬೇಕು ಅಂತ ಚಿತ್ರಕಾರ ಫ್ಯಾಕ್ಟ್ರಿ ಓಪನ್ ಮಾಡಿದ್ದೀವಿ. ಹಾಂ, ಸರಿಮ್ಮ, ಅರ್ಥ ಆಯ್ತು. ನಮಗೆ ಹಣಕಾಸಿನ ವ್ಯವಸ್ಥೆ ಎಲ್ಲೂ ಹುಡ್ತಾ ಇಲ್ಲ. ಹಾಂ, ಇಬ್ರು ಪಾರ್ಟ್ನರ್. ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ಇಬ್ರು ಪಾರ್ಟ್ನರ್ ಅಂದ್ರೆ ಇಬ್ರು ವ್ಯಕ್ತಿಗಳ ಜೊತೆಗೆ ನಾವು ಚಿಪ್ಸು ಖಾರನ್ನ ಸಿದ್ಧ ಮಾಡುವಂತಹ ಫ್ಯಾಕ್ಟ್ರಿ ಮಾಡಿದ್ದೀವಿ. ಅದಕ್ಕೆ ಹಣಕಾಸಿನ ಕೊರತೆ ಆಗ್ತಾ ಇದೆ, ವ್ಯಾಪಾರ ಕಮ್ಮಿ ಆಗ್ತಾ ಇದೆ ಅನ್ನೋಂಥದ್ದು ನಿಮ್ಮ ಪ್ರಶ್ನೆ, ಹೌದಾ ಅಲ್ವಾ? ಹೌದೌದು. ನೋಡಿ, ಕೇಳಿಸ್ಕೊಳ್ಳಿ. ನೋಡಿ, ಈ ಥರ ಚಿಪ್ಸು ಖಾರ ವ್ಯಾಪಾರಕ್ಕೆಲ್ಲ ಕುಜ ಚೆನ್ನಾಗಿರಬೇಕು ಜಾತಕದಲ್ಲಿ. ಇಬ್ಬರು ಜಾತಕದಲ್ಲೂ ಕುಜ ಚೆನ್ನಾಗಿದ್ದಾಗ ಖಾರದ ಪದಾರ್ಥಗಳು ಆಗತ್ತೆ. ಅದರ ಜೊತೆಗೆ ವ್ಯಾಪಾರಕ್ಕೆ ಕಾರಕ ಆಗಿರುವಂಥ ಬುಧ ಚೆನ್ನಾಗಿರಬೇಕು. ನಿಮ್ಮಿಬ್ಬರಿಗೂ, ಯಾರಿಬ್ಬರಿಗೆ ಪಾರ್ಟ್ನರ್ಸ್ ಅಂತ ಯಾರಿರ್ತಾರೋ ಅವರಿಬ್ಬರ ಜಾತಕದಲ್ಲೂ ಕುಜನಿಗೆ ಬುಧನಿಗೆ ಯಾವುದಾದರೂ ರಾಹುಕೇತುವಿನ ಸಂಯೋಗ ಇದ್ದಾಗ ಈ ಥರ ಪರಿಸ್ಥಿತಿ ಉಂಟಾಗತ್ತೆ. ಸಾಧ್ಯ ಆದಷ್ಟು ಒಂದು ಸತಿ ಈಗಿನ ಗೋಚಾರಗಳನ್ನು ನಿಮ್ಮ ಜಾತಕದ ಜೊತೆಗೆ ಮ್ಯಾಚ್ ಮಾಡ್ಕೊಳ್ಳೋ ಕೆಲಸ ಮಾಡಿ. ಒಂದು. ಎರಡನೇದು, ನೀವು ಅಮ್ಮನವ್ರ ದೇವಸ್ಥಾನ ನಿಮಗೆ ಹತ್ತಿರ ಆಗ್ಬೋದು. ಮೈಸೂರು ಅಂತ ಇದ್ದೀರಿ, ಚಾಮುಂಡಿ ಬೆಟ್ಟ ಹತ್ತಿರ ಆಗ್ಬೋದು, ಹೌದಲ್ವಾ? ಆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ವ್ಯಾಪಾರ ಅಭಿವೃದ್ಧಿಗೋಸ್ಕರ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅಮ್ಮನವರ ದೇವಸ್ಥಾನದ ಪಕ್ಕದಲ್ಲೇ ಒಂದು ಈಶ್ವರನ ಆಲಯ ಇದೆ. ಆ ಈಶ್ವರನ ಆಲಯದಲ್ಲಿ ಹೋಗಿ ನೀವು ಪ್ರಾರ್ಥನೆಗಳನ್ನು ಸಲ್ಲಿಸೋದ್ರಿಂದ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಖಂಡಿತ ಆಗತ್ತಮ್ಮ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಸುಬ್ರಹ್ಮಣ್ಯ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಬ್ರಹ್ಮಣ್ಯ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಂಜನಗೂಡಿಂದ. ಓಕೆ, ಗುರುಗಳಿದ್ದಾರೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಾತನಾಡಿ. ನನ್ನ ಬಗ್ಗೆನೇ ಕೇಳಬಹುದು. ನಮಸ್ತೆ ಗುರುಜಿ. ಸ್ವಲ್ಪ ಜೋರಾಗಿ ಗಟ್ಟಿಯಾಗಿ ಮಾತಾಡಿ. ಏನು ಸಮಾಚಾರ? ನಮಸ್ತೆ ಗುರುಜಿ. ನಮಸ್ಕಾರ.
ಸ್ವಲ್ಪ ನಮ್ದು ಏನೋ ಪ್ರಾಬ್ಲಮ್ ಇತ್ತು ಕೇಳೋಣ ಅಂದ್ಬಿಟ್ಟು ಮಾಡಿದೆ. ಏನು ವಿಚಾರನಪ್ಪ? ಒಂದು ಅಂಗಡಿ ಮಾಡಿದ್ದೀನಿ, ನಡೆಯುತ್ತಾ ಏನೋ. ನನ್ನ ಡೇಟ್ ಆಫ್ ಬರ್ತ್ 11/1970 ಗುರುಜಿ. 1970 6/11/1970. 1970. ಏನು ಅಂಗಡಿ ಮಾಡಿರೋದು? ಟೈಲರ್ ಅಂಗಡಿ ಮಾಡಿದ್ದೇವೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಈಗ ಒಂದು 3 ತಿಂಗಳಾಯ್ತು ಮಾಡಿ. ಮುಂಚೆ ಏನು ಕೆಲಸ ಮಾಡ್ತಾ ಇದ್ರಿ? ಮುಂಚೆನೋ ಟೈಲರಿಂಗೇ ಮಾಡ್ತಾ ಇದ್ದಿದ್ದು. ಮತ್ತೆ ಸ್ವಂತ ಅಂಗಡಿ ಮಾಡಿದ್ದೀರಿ ಅಂತ ನಿಮ್ಮ ಪ್ರಶ್ನೆ? ಸ್ವಲ್ಪ ಸಾಲ ಇದೆ, ಏನು ಪರಿಹಾರ ಆಯ್ತು, ಕೇಳಿಸ್ಕೊಳ್ಳಿ. ನಿಮ್ಮ ಅಂಗಡಿಯ ಬಾಗಿಲು ಯಾವ ದಿಕ್ಕಿಗೆದೆಪ್ಪ? ಪಶ್ಚಿಮ ದಿಕ್ಕಿಗಿದೆ. ಪಶ್ಚಿಮ ದಿಕ್ಕಿಗಿದೆ ಅಲ್ವಾ? ಒಂದು ಕೆಲಸ ಮಾಡಿ, ಪಶ್ಚಿಮ ದಿಕ್ಕಿನ ಬಾಗಿಲು ಕೆಲವೊಬ್ಬರಿಗೆ ಆಗೋದಿಲ್ಲ. ಅಂಗಡಿ ಚೇಂಜ್ ಮಾಡಿ ಅನ್ನೋದೆಲ್ಲ ನಾನು ಹೇಳ್ಕೊಡಲ್ಲ. ಇರೋ ಜಾಗದಲ್ಲೇನೆ ಏನು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಬಾಗಿಲಿನ ಮೇಲೆ ಒಳಮುಖ ಆಗುವಂತೆ ಒಂದು ಕನ್ನಡಿಯನ್ನು ನೇತು ಹಾಕುವಂಥ ಕೆಲಸ ಮಾಡಿ. ಒಂದು. ಎರಡನೇದು, ಪಶ್ಚಿಮದ ಎದುರು ಭಾಗದಲ್ಲಿ ಯಾವುದು ಗೋಡೆ ಇರುತ್ತಲ್ವಪ್ಪ, ಪೂರ್ವದ ಗೋಡೆ ಇರುತ್ತೆ, ಹೌದಾ ಅಲ್ವಾ? ಕೇಳಿಸ್ತಾ ಇದೆಯಾ? ಆ ಪೂರ್ವದ ಗೋಡೆಗೆ ಕರೆಕ್ಟಾಗಿ ನಿಮ್ಮ ಮೇನ್ ಡೋರ್ ಕಾಣಿಸೋ ಹಂಗೆ ಒಂದು ದೊಡ್ಡ ಕನ್ನಡಿಯನ್ನು ನೇತು ಹಾಕಿ. ಅವಾಗ ಜನ ಬರೋ ಅಂಥವ್ರಿಗೆ ಅದು ಪಶ್ಚಿಮದ ಬಾಗಿಲಾಗಲ್ಲ, ಪೂರ್ವದ ಕಡೆಯಿಂದ ನಿಮ್ಮ ಅಂಗಡಿಗೆ ನಡ್ಕೊಂಡು ಬರುವಂಥದ್ದಾಗತ್ತೆ. ಇದು ವಾಸ್ತುಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಒಡೆದಾಕುವಂಥದ್ದಾಗಲಿ ಅಥವಾ ಚೇಂಜ್ ಮಾಡಿಬಿಡು ಚೆನ್ನಾಗಿ ಆಗಲ್ಲ ಅನ್ನೋಂಥದ್ದಾಗಲಿ ಬೇಡ. ಇರೋ ಜಾಗವನ್ನು ಈ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ, ಚೆನ್ನಾಗಾಗತ್ತೆ. ಆದಮೇಲೆ ನನಗೆ ಫೋನ್ ಮಾಡಿ ತಿಳಿಸಿ. ಓಕೆ, ಧನ್ಯವಾದಗಳು ಸುಬ್ರಹ್ಮಣ್ಯ, ಕರೆ ಮಾಡಿದ್ದಕ್ಕಾಗಿ. ನಾಗರಾಜ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರಾಜ್. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಯಾರ ಬಗ್ಗೆ? ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ನಾಗರಾಜ್ ಅವರೇ, ಹೇಳಿ. ಕೇಳಬೇಕಾಗಿತ್ತು. ನೀವು ಏನೋ ಕೇಳಬೇಕಾಗಿತ್ತು ಅಂತ ಹೇಳಿದ್ರೆ ಮಧ್ಯದ ಮಾತ್ರ ಕೇಳಿಸ್ಲಿಲ್ಲಪ್ಪ. ಅಲ್ಲ, ಮಗನ ಬಗ್ಗೆ. ಮಗ. ಸಂತೋಷ, ಆಯ್ತು. ಏನು ವಿಚಾರ? ಟಿವಿ ನೋಡಿ ಮಾತಾಡಬಾರ್ದು, ಬೇಗ ಬೇಗ ಮಾತಾಡಿ. ಇಲ್ಲ, ನನಗೆ ಟಿವಿನ ಆಫ್ ಮಾಡ್ಬಿಟ್ಟಿದ್ದೀನಿ. ಓಕೆ, ಹೇಳಿ, ಪ್ರಶ್ನೆ ತಿಳಿಸಿ. ಹೇಳಿ. ಪ್ರಶ್ನೆ ಬಂದು, ನನ್ನ ಮಗನ ಡೇಟ್ ಆಫ್ ಬರ್ತ್ ಬಂದು 21/7/88. 88. ಆಮೇಲೆ 88, ಚಿತ್ರ ನಕ್ಷತ್ರ, 2ನೇ ಪಾದ, ಕನ್ಯಾ ರಾಶಿ. ವೆರಿ ಗುಡ್. ಇಷ್ಟು ಇನ್ಫಾರ್ಮೇಶನ್ ಇಟ್ಕೊಂಡು ಫೋನ್ ಮಾಡಿದ್ರೆ ನಮ್ಗೆ ಸಂತೋಷ ಜಾತಕ ನೋಡಕ್ಕೆ. ಈಗ ಅವರು ವಿದೇಶದಲ್ಲಿ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದಾರೆ. ಆದ್ರೆ ಅಲ್ಲಿ ಕೆಲಸ ಅಷ್ಟು ಸರಿಯಾಗಿ ಸಿಗ್ತಾ ಇಲ್ಲ. ಅವರೀಗ ಶೇರ್ ಮಾರ್ಕೆಟ್ ಹೂಡಿಕೆಯಲ್ಲಿ ಇದ್ದಾರೆ. ಸರಿ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಸಲಹೆ ಕೇಳ್ತಾ ಇದ್ದೀನಿ ತಮ್ಮದು. ನೋಡಿ, ಅವರ ಜಾತಕದ ಪ್ರಕಾರ ಚಂದ್ರ ಮತ್ತೆ ರಾಹುವಿನ ಬಲ ಚೆನ್ನಾಗಿರೋದ್ರಿಂದ ಅವರು ವಿದೇಶದಲ್ಲಿ ಇದ್ದಾರೆ. ಅರ್ಥ ಆಯ್ತಾ? ಶನಿಯ ಸಂಯೋಗ ಏನು ಮಾಡ್ತಾ ಇದ್ದೆ, ಅವರಿಗೆ ಕೆಲಸದಲ್ಲಿ ಸ್ವಲ್ಪ ಪ್ರಗತಿ ಇಲ್ಲ ಅನ್ನೋದಷ್ಟೇ ಬಿಟ್ಟರೆ ಹಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಅಥವಾ ಕಡಿಮೆ ಆಗುವಂಥ ಸಾಧ್ಯತೆಗಳು ಈ ಆಗಸ್ಟ್ ಸೆಪ್ಟೆಂಬರಿಂದ ಗೋಚಾರ ಆಗ್ತಾ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಆಗಸ್ಟ್ ಸೆಪ್ಟೆಂಬರಿಂದ ಗೋಚಾರ ಆಗ್ತಾ ಇರತ್ತೆ. ನೀವು ಶೇರ್ ಮಾರ್ಕೆಟ್ ಅನ್ನೋದು ಏನು ಹೇಳ್ತಾ ಇದ್ದೀರಲ್ಲ, ಅದನ್ನು ದಯವಿಟ್ಟು ಮಾರ್ಚ್ ಏಪ್ರಿಲ್ನವರೆಗೂ ಯಾರದಾದರೂ ಸಹಾಯದೊಂದಿಗೆ, ಅದರಲ್ಲೂ ಕಲ್ತಿರುವಂಥವರ ಸಹಾಯದೊಂದಿಗೆ ಮುಂದುವರಿಸುವಂಥ ಕೆಲಸ ಮಾಡಕ್ಕೆ ಹೇಳಿ. ಅವರ ಜಾತಕಕ್ಕೆ ಎಲ್ಲೋ ಒಂದು ಕಡೆ ಪಾಸಿಟಿವ್ ಕಾಣ್ತಾ ಇದೆ ಶೇರ್ ಮಾರ್ಕೆಟ್ ವಿಚಾರದಲ್ಲಿ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ತಿಳಿಸ್ತಾ ಇದ್ರಿ ಅಪಘಾತ ಹಾಗೂ ಸಂಖ್ಯಾಶಾಸ್ತ್ರದ ಕುರಿತು ಯಾವ ರೀತಿಯಾಗಿ ಅಂತ ಹೇಳಿ. ನೋಡಿ, 09 ಅನ್ನುವಂಥ ಒಂದು ನಂಬರನ್ನು ನೀವು ಉಪಯೋಗಿಸಿ. ಅದು ಕುಜಗ್ರಹಕ್ಕೆ ಸಂಬಂಧಪಟ್ಟಂತಹದ್ದು. ಯಾಕೆ ಗೊತ್ತಾ? ವಾಹನಕ್ಕೆ ನಮಗೆ ಶುಕ್ರಕಾರಕನಾಗಿದ್ದರೆ ವಾಹನ ಅಪಘಾತಗಳಿಗೆ ಕುಜ ಕಾರಣನಾಗ್ತಾನೆ. ವಾಹನದಿಂದ ಬೀಳುವುದಕ್ಕೆ ಕುಜ ಕಾರಣನಾಗ್ತಾನೆ. ಅದರ ಜೊತೆಗೆ ಬ್ಲಡ್, ಮಾಂಸ ಇದೆಲ್ಲವನ್ನ ರೂಲ್ ಮಾಡುವಂಥವನು ಕುಜ. ಯಾವಾಗ ಕುಜನಿಗೆ ವಿರುದ್ಧವಾದಂತಹ ಪದಾರ್ಥಗಳ ಅದರ ನಂಬರ್ಗಳನ್ನು ನಾವು ಉಪಯೋಗಿಸ್ತೀವಿ, ಚೆನ್ನಾಗಿ ಓಡಿಸ್ತಾ ಇರ್ತಾರೆ ಗಾಡಿ, ಚೆನ್ನಾಗೇ ಕಲ್ತಿರ್ತಾರೆ, ಇನ್ನೊಂದು 4 ಜನಕ್ಕೆ ಹೇಳ್ಕೊಟ್ಟಿರ್ತಾರೆ, ಆದರೂ ಗಾಡೀಲಿ ಹೋಗಿ ಬಿದೋಗೋ ಅಂಥದ್ದು ಆಗ್ತಾ ಇರುತ್ತೆ. ಅಥವಾ ಚೆನ್ನಾಗಿ ಓಡಿಸ್ತಾ ಇರ್ತಾರೆ, ಬೇರೆಯವರು ಬಂದು ಗುದ್ದಿರೋವಂಥದ್ದು ಆಗಬಾರ್ದು ಅನ್ನೋವಂಥ ಒಂದು ವಿಶೇಷ ಕಾಳಜಿಯ ಮೇಲೆ 09 ಅನ್ನೋವಂಥದ್ದನ್ನು, ಕುಜನ ಸಂಬಂಧಪಟ್ಟಂಥದ್ದನ್ನು ನಂಬರ್ ಪ್ಲೇಟನ್ನು ಬಿಟ್ಟು ಗಾಡಿಯ ಯಾವುದೇ ಭಾಗದಲ್ಲಾದರೂ ಹಾಕಿ ಒಳ್ಳೆಯದಾಗುತ್ತೆ. ಮತ್ತು ನಮ್ಮ ಚಾನಲಲ್ಲೇ ತೋರಿಸ್ತಾ ಇದ್ರು ಏನಂತ,
6 ಅನ್ನೋ ನಂಬರನ್ನು ತೋರಿಸಿದ್ರು ಅಲ್ವಮ್ಮ. 6 ಅನ್ನೋ ನಂಬರ್ ಏನು ಸೂಚಿಸುತ್ತೆ ಗೊತ್ತಾ? ಆ ನಂಬರು ಶುಕ್ರ ಗ್ರಹವನ್ನು ಆಳುವಂತಹದ್ದು. ಶುಕ್ರ ಗ್ರಹ 6 ಅನ್ನುವ ನಂಬರನ್ನು ಆಳುವಂತಹದ್ದು. ಶುಕ್ರನಿಗೂ 6 ಅನ್ನೋ ನಂಬರ್ಗೂ ಏನು ಸಂಬಂಧ ಅಂದರೆ, ಶುಕ್ರನಿಂದ ಆಳಲ್ಪಡುವಂತಹ ನಂಬರ್ ಆಗಿರೋದ್ರಿಂದ ನಿಮಗೆ ಪರ್ಮನೆಂಟ್ ಅಸೆಟ್ ಮಾಡಬೇಕು ಅಂತಿದ್ರೆ ಅಥವಾ ಪರ್ಮನೆಂಟ್ ಆಗಿ ಉಳ್ಕೊಳ್ಳೋದೇನಾದರೂ ವಸ್ತುಗಳು ಬೇಕು ಅಂದರೆ ಅದರ ಮೇಲೆ 06 ಅಂತ ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ಬೋದು. ಮನೆ ಮೇಲೆ 06 ಅಂತ ಬರೆಯುವಂಥದ್ದು ಮಾಡ್ಬೋದು. ಏನು ಗುರುಜಿ, ಚಿನ್ನ ತೊಗೊಂಡಿರ್ತೀವಿ ಪರ್ಮನೆಂಟಾಗಿ ಉಳ್ಕೊಳ್ಳಿ ಅಂತ, ಚಿನ್ನದ ಮೇಲೆ 06 ಬರೆಯೋಕ್ಕೆ ಆಗುತ್ತಾ ಅಂತ ನೀವು ಕೇಳ್ಬೋದು. ಆದರೆ ನಾನು ಫಸ್ಟೇ ಹೇಳ್ಕೊಟ್ಟಿದ್ದೀನಿ, ಎಲ್ಲೆಲ್ಲಿ ಉಪಯೋಗಿಸುವುದಕ್ಕೆ ಸಾಧ್ಯ ಇದೆಯೋ ಅಲ್ಲೆಲ್ಲ ಉಪಯೋಗಿಸ್ರಿ. ಒಡವೆ ಮೇಲೆ ಯಾಕೆ 06 ಬರೀಬೇಕು? ಒಡವೆ ಇಡೋ ಬೀರೋ ಮೇಲೆ 06 ಅಂತ ಬರೆದ್ರಾಗಲ್ವಮ್ಮ? ಒಡವೆ, ದುಡ್ಡು ಎಲ್ಲದರೂ ಇಡೋ ಅಂಥ ಜಾಗನ 06 ಅಂತ ಬರೀಬೇಕು. ಯಾಕೆ ಹೇಳ್ತೀನಿ ಗೊತ್ತಾ ಈ ವಿಚಾರ? ನಮ್ಮ ಆಶ್ರಮದಲ್ಲಿ ಒಬ್ರು ಇದ್ದಾರೆ, ಪದ್ಮಾ ಕೃಷ್ಣಮೂರ್ತಿ ಅಂತ ಅವ್ರ ಹೆಸರು. ಅವ್ರು ಏನು ಮಾಡ್ತಾರೆ ಗೊತ್ತಾ? ಬೆಳಗ್ಗೆ ಸಂಜೆ ಸ್ಪಷ್ಟವಾಗಿ ಅಲಂಕಾರ ಮಾಡ್ಕೊಂಡು ಒಡವೆಗಳನ್ನ ಹಾಕ್ಕೊಂಡು ಒಂದು ರೌಂಡ್ ಓಡಾಡ್ಕೊಂಡು ಬರ್ತಾರೆ. ಅದು ನೋಡೋದು ಎಷ್ಟು ಸಂತೋಷ ಆಗುತ್ತಲ್ವಾ? ಅದೆಲ್ಲ ನಿಮ್ಮ ಹತ್ರ ಇದ್ರೆ ತಾನೇ ನೀವು ಹಾಕ್ಕೋಬೋದು. ಇಲ್ಲದೆ ಇದ್ರೆ ಹಾಕ್ಕೊಳಕ್ಕಾಗತ್ತಾ? ಆಗಲ್ಲ. ಅದೆಲ್ಲ ನಿಮ್ಮ ಹತ್ರ ಇರಬೇಕು ಅಂದರೆ ಈ ಥರದ ತಂತ್ರಗಳನ್ನು ಅನುಸರಿಸಿದ್ರೆ ಖಂಡಿತ ನಿಮ್ಮ ಹತ್ರ ಇರುತ್ತೆ. ಸರಿ ಗುರುಜಿ, ಹೇಳ್ತಾ ಇದ್ರಿ, ಇನ್ನು ಸಂಖ್ಯಾಶಾಸ್ತ್ರದ ಪ್ರಕಾರ ಶುಭ ಹಾಗೂ ಅಶುಭ ಸಂಖ್ಯೆಯನ್ನು ಹೇಗೆ ಗುರುತಿಸಲಾಗುತ್ತೆ? ಒಳ್ಳೆ ಪ್ರಶ್ನೆ ಕೇಳಿದರೆ ಅಮ್ಮ. ಶುಭ ಮತ್ತು ಅಶುಭ ಎಲ್ಲರಿಗೂ ಒಂದೇ ಸತಿ ಅಪ್ಲೈ ಆಗುವಂಥದ್ದಲ್ಲ, ಸಂಖ್ಯಾಶಾಸ್ತ್ರದಲ್ಲಿ ಮಾತ್ರ. ಈಗ ಮಳೆ ಬರ್ತಾ ಇದೆ ಅಂದರೆ ಎಲ್ಲರೂ ಮಳೆಯಲ್ಲಿಗೆ ಹೋದರೆ ಒದ್ದೆ ಆಗಬೇಕು, ಇದು ಮಾಸಗೆ ಅಪ್ಲೈ ಆಗುತ್ತೆ. ಆದರೆ ಶುಭ ಸಂಖ್ಯೆ ನಿಮಗೆ ಹೆಂಗೆ ವರ್ಕೌಟ್ ಆಗುತ್ತೆ ಅಂದರೆ, ನಿಮ್ಮ ಜಾತಕದಲ್ಲಿ ಡೇಟು ಮತ್ತು ಯಾವ ತಿಂಗಳು ಯಾವ ವರ್ಷ ಅನ್ನೋದಿರುತ್ತಲ್ಲ, ಅದೆಲ್ಲವನ್ನು ಕೂಡಿಸಿದ್ರೆ ಒಂದು ಸಂಖ್ಯೆ ಸಿಗತ್ತೆ. 12 ಅಂತ ಬಂತು, 2 1 3 ಅನ್ನುವಂತಹ ಒಂದು ಸಂಖ್ಯೆ ಸಿಗತ್ತೆ. ಆ 3 ಅನ್ನೋ ನಂಬರ್ಗೆ ನೀವು ಯಾವ ನಂಬರ್ನ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಸಂಖ್ಯಾಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ನಿಮಗೆ ಶುಕ್ರನ ಸಂಯೋಗ ಇದೆಯಾ, ಬುಧನ ಸಂಯೋಗ ಇದೆಯಾ, ಜಾತಕದಲ್ಲಿ ಯಾವ ಗ್ರಹ ನಿಮಗೆ ಸಂಯೋಗ ಇದೆ, ಅದಕ್ಕೆ ವಿರುದ್ಧವಾದಂತಹ ನಂಬರ್ಗಳನ್ನೇ ನೀವು ಉಪಯೋಗಿಸ್ತಾ ಇದ್ದರೆ ನೋಡಿ, ಟ್ಯಾಕ್ಸ್ ಕಟ್ಟೋದು, ಪರ್ಮಿಟ್ಟು, ಮತ್ತು ವೈಟ್ ಬೋರ್ಡು, ಯೆಲ್ಲೋ ಬೋರ್ಡು, ಇನ್ಶೂರೆನ್ಸ್, ಅದು ಇದು ಅಂತ 1000 ರೂಪಾಯಿ ದುಡ್ಡು 1000 ರೂಪಾಯಿ ಕಟ್ಟಿ ಮಿಕ್ಕಿದ್ರಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿ ಯೆಲ್ಲೋ ಬೋರ್ಡ್ ಗಾಡಿಗಳವ್ರಿಗೆ ಇದೆ. ಹೌದು ಅಲ್ವೋ? ನಿಜವಾಗ್ಲೂ ಹೌದು. ಅದಕ್ಕೋಸ್ಕರನೇ ನಾನು ಹೇಳ್ಕೊಡ್ತಾ ಇರೋದು, ಆ ನಂಬರ್ನ ಅಪಘಾತ ಆಗಬಾರ್ದು ಅಂತಿದ್ರೆ ಒಂದು ನಂಬರು, ದುಡಿಮೆ ಚೆನ್ನಾಗಿ ಆಗಬೇಕು, ಅದರಲ್ಲೂ ಯೆಲ್ಲೋ ಬೋರ್ಡ್ ಅವರು ಚೆನ್ನಾಗಿರಬೇಕು ಅನ್ನೋದಕ್ಕೆ ಇನ್ನೊಂದು ನಂಬರ್ ಇದೆ. ಶುಕ್ರನ ಸಂಖ್ಯೆ 6 ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಮುಂದೆ ನಿಮಗೆ ಯಾವ ನಂಬರ್ನ ಉಪಯೋಗಿಸಿದರೆ ಯಾವ ವಸ್ತುಗಳು, ವಿಚಾರಗಳು, ವ್ಯಕ್ತಿಗಳು ಸಿಗ್ತಾರೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಗುರುಜಿ, ಇನ್ನು ಮನೆ ಅಥವಾ ವಾಹನ ಅಥವಾ ಮೊಬೈಲ್ ಸಂಖ್ಯೆ ಅಂತ ಬಂದಾಗ ಸಂಖ್ಯಾಶಾಸ್ತ್ರದ ಮೊರೆ ಹೋಗ್ತಾರೆ, ಹಾಗಾಗಿ ಇದರ ಪ್ರಭಾವ ಹೇಗಿರುತ್ತೆ? ನೋಡಿಮ್ಮ, ಒಂದು ಮನೆ ಸರ್ಕಾರ ಯಾವುದನ್ನು ನಿಗದಿ ಮಾಡುತ್ತೋ ಅದೇ ನಂಬರ್ ನೀವು ತಗೋಬೇಕು, ಆಯ್ತಾ? ಸೈಟ್ ನಂಬರ್ ಚೆನ್ನಾಗಿದೆ ಅಂತೇಳಿ ಪೇಪರ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಮ್ಮ? ಅದಕ್ಕೆ ನಾನು ಹೇಳಿದ್ದು, ಎಲ್ಲಿ ಉಪಯೋಗಿಸ್ಬೇಕು ನಂಬರ್ಸ್ ಅಲ್ಲಿ ಉಪಯೋಗಿಸ್ಬೇಕು. ಆದರೆ ಗುರುಜಿ ಎಲ್ಲಿ ಉಪಯೋಗಿಸ್ಬೋದು, ಈ ಜಾಗದಲ್ಲಿ ನಂಬರ್ಸ್ ಎಲ್ಲಿ ಉಪಯೋಗಿಸ್ಬೋದು ಅಂದರೆ, ನೋಡಿ, ಮನೆ ತಗೊಳ್ಳಿ, ಸೈಟ್ ಪೇಪರ್ಸ್ ಚೆನ್ನಾಗಿದೆಯಾ ತಗೊಳ್ಳಿ, ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ಗೆ ಅಂತ ಒಂದು ಡೇಟ್ ಇರುತ್ತಲ್ಲ, ಅದು ನಿಮ್ಮ ನಿರ್ಧಾರ. ರಿಜಿಸ್ಟ್ರೇಷನ್ ಡೇಟ್ ಚೆನ್ನಾಗಿರೋದು ಹಾಕಿಸ್ಕೊಳ್ರಿ, ಅದಕ್ಕೆ ಒಳ್ಳೆ ಮುಹೂರ್ತಗಳನ್ನು ಹಾಕಿಸ್ಕೊಳ್ಳಿ. ಅಲ್ಲಿ ನಿಮ್ಮ ಮನೆಯ ಏಳಿಗೆಯನ್ನು ಸೂಚಿಸುತ್ತದೆ. ಹೌದಮ್ಮ? ಪ್ರಶ್ನೆಗೆ ಉತ್ತರ ಸಿಗ್ತಾ? ಎರಡನೇದೇನು, ನೀವೊಂದು ವಿಚಾರ ಕೇಳಿದ್ರಿ, ಮನೆಯದಾಯಿತು, ಮನೆ ಆಗಿದ್ದ ತಕ್ಷಣದಲ್ಲಿ ಬೇರೆಯಲ್ಲಿ ಅದನ್ನು ಉಪಯೋಗಿಸ್ಕೋಬೋದು ಅಂತ. ಶುಭ ಸಮಯವನ್ನು, ಮುಹೂರ್ತವನ್ನು ಹೆಂಗೆ ನಿಗದಿ ಮಾಡ್ತೀರೋ ಅದೇ ಥರನೇ ಸಂಖ್ಯಾಶಾಸ್ತ್ರವನ್ನು ಉಪಯೋಗಿಸಿ ನೀವು ದಿನಾಂಕವನ್ನು ಕೂಡ ನಿಗದಿ ಮಾಡಬೇಕು. ಆ ದಿನಾಂಕ ನಿಮ್ಮ ಜಾತಕಕ್ಕೆ ಹೊಂದಾಣಿಕೆಯಾಗಿದ್ದರೆ ಸ್ಪಷ್ಟವಾಗಿರುವಂಥ ಗುಡ್ ರಿಸಲ್ಟ್ಸ್ ಸಿಗುತ್ತೆ. ಅಷ್ಟೇ, 1000 ರೂಪಾಯಿ ಖರ್ಚು ಮಾಡಿ ಶಾಂತಿ ಕಾರ್ಯಗಳನ್ನು ಮಾಡೋದಕ್ಕಿಂತ ನಂಬರ್ಗಳನ್ನು ಉಪಯೋಗಿಸಿ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಓಕೆ ಗುರುಜಿ, ನೀವು ಸಂಖ್ಯಾ ತಿದ್ದುಪಡಿ ಮಾಡೋದ್ರಿಂದ ಜೀವನದಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯವಾಗುತ್ತಾ? ಸಂಖ್ಯೆಯ ತಿದ್ದುಪಡಿ ಅಂದರೆ ನಮ್ಮ ಮನೆ ನಂಬರ್ ಚೇಂಜ್ ಮಾಡಿ ಅಂತನಾ?
ಮನೆ ನಂಬರ್ ಚೇಂಜ್ ಮಾಡೋ ಅಧಿಕಾರ ನಮ್ಮ ಹತ್ರ ಇಲ್ಲ, ಹೌದಲ್ವಾ? ಯಾವುದಾದ್ರೂ ಸಂಖ್ಯೆ ಅಂತ ತೆಗೆದುಕೊಂಡಾಗ. ಹೌದಲ್ವಾ? ಕರೆಕ್ಟ್. ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ. ಮನೆ ನಂಬರ್ ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ ಮನೆಗೆ ಸಂಬಂಧಪಟ್ಟಂತಹ ನಿಮ್ಮ ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ನಂಬರ್ನ ಮನೆ ಮೇಲೆ ಹಾಕ್ಬೋದಲ್ವಮ್ಮ? ಅದು ನಿಮಗೆ ಪಾಸಿಟಿವ್ ಎನರ್ಜಿನ ತಂದ್ಕೊಡುವಂಥದ್ದು. ಆಗ್ಲೇ ಹೇಳಿದೆ, ಚಪ್ಪಲಿ ಸೈಜ್ ಎಷ್ಟು ಬೇಕೋ ಅಷ್ಟೇ ತಗೋಬೇಕು. ಅಲ್ಲಿ ನ್ಯೂಮರಾಲಜಿ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಗಾಡಿಗಳ ಮೇಲೆ ಹಾಕ್ಕೊಳ್ಳುವಂಥ ಕೆಲಸವನ್ನ ಖಂಡಿತವಾಗ್ಲೂ ಮಾಡ್ಬೋದು. ನಂಬರ್ಗಳನ್ನು ನಿಮಗೆ ಪಾಸಿಟಿವ್ ಎನರ್ಜೀಸ್ ತರುವಂಥ ನಂಬರ್ಗಳು ಯಾವ್ದ್ಯಾವುದು ಅನ್ನೋದನ್ನು ಪಟ್ಟಿ ಮಾಡಿಕೊಂಡು ಆ ದಿನ ನೀವು ಆ ಕೆಲಸವನ್ನು ಅಪ್ಲೈ ಮಾಡೋದ್ರಿಂದ, ರೂಢಿ ಮಾಡ್ಕೊಳ್ಳೋದ್ರಿಂದ, ಆ ಕೆಲಸಕ್ಕೆ ಹೋಗೋದ್ರಿಂದ ಚೆನ್ನಾಗಿ ಆಗ್ಬರುತ್ತೆ ಅಲ್ವಮ್ಮ? ಗುರುಜಿ ಕುರಿತು ಮಾತನಾಡೋಣ. ಕಾಲರ್ ಒಬ್ರು ಇದ್ದಾರೆ, ಬಿಜಾಪುರದಿಂದ ಜ್ಯೋತಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಜ್ಯೋತಿ. ಹಲೋ, ನಮಸ್ಕಾರ. ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗುರುಜಿ ಇದ್ದಾರೆ, ಮಾತನಾಡಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕೈತ್ರಿ ಮೇಡಮ್. ಓಕೆ, ಹೇಳಿಮ್ಮ ಜ್ಯೋತಿ ಅವರೇ. ನಮ್ಮ ಮಗನ ಬಗ್ಗೆ ಕೇಳ್ಬೇಕೈತ್ರಿ ಗುರುಜಿ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ, ಹೇಳಿ ಏನು ವಿಷಯ ಮಗನ ಬಗ್ಗೆ? ಗುರುಜಿ, ಅದು ಅವನ ಡೇಟ್ ಆಫ್ ಬರ್ತ್ ಫೆಬ್ರವರಿ 2 ರೀ. ಫೆಬ್ರವರಿ 3/2/2003. ಫೆಬ್ರವರಿಲಿ 2ನೇ ತಾರೀಕು ಹೇಳಿದ್ರಿ, 3ನೇ ತಾರೀಕು ಹೇಳಿದ್ರಿ, ಎಲ್ಲಾನು ಹೇಳ್ತಾ ಇದ್ದೀರಾ. ಕರೆಕ್ಟ್ ಆಗಿ ಯಾವುದು? ಫೆಬ್ರವರಿ 2ನೇ ತಾರೀಕು ರೀ, 3ನೇ ತಿಂಗಳು 2003. 2003. ಫೆಬ್ರವರಿ 27 ಗುರುಜಿ. ಹಿಂಗೆಲ್ಲ ಆದ್ರೆ ಕಷ್ಟ ಆಗುತ್ತಮ್ಮ. ಕೇಳಿಸ್ಕೊಳ್ಳಿ. ಇನ್ನೊಂದ್ಸತಿ ಕರೆ ಮಾಡುವಾಗ ನೀಟಾಗಿ ಡೇಟು, ಬರ್ತು, ಟೈಮು ಎಲ್ಲ ಇಟ್ಕೊಳ್ಳಿ. ಅದಿಲ್ಲ ಅಂದ್ರೆ ನಮಗೆ ಜಾತಕ ತೆಕ್ಕೊಳ್ಳೋಕೆ ಕಷ್ಟ ಆಗುತ್ತಮ್ಮ. ಓಕೆ, ಒಂದು ಕೆಲಸ ಮಾಡಮ್ಮ, ಅಲ್ಲಿ ನನ್ನ ಆಫೀಸ್ ನಂಬರ್ ಕಾಣಿಸ್ತಾ ಇದೆ, ಅವ್ರಿಗೆ ಫೋನ್ ಮಾಡಿ ಹೇಳಿ, ಅವರೆಲ್ಲ ಬರ್ಕೊಂಡು ನಾನು ಚಾನಲ್ಲಿಂದ ಹೋಗಿದ ತಕ್ಷಣ ನಿನಗೆ ನಾನೇ ಫೋನ್ ಮಾಡಿ ಮಾತಾಡಿಸ್ತೀನಮ್ಮ, ಬೇಜಾರು ಬೇಡ. ಓಕೆ, ಧನ್ಯವಾದಗಳು ಜ್ಯೋತಿ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ತಾ ಇದ್ರಿ, ಸಂಖ್ಯಾಶಾಸ್ತ್ರದ ಆಧಾರದ ಮೇಲೆ ವ್ಯಕ್ತಿಯ ಸ್ವಭಾವವನ್ನು ನಾವು ಹೇಗೆ ರೆಕಗ್ನೈಸ್ ಮಾಡಬಹುದು ಅಂತ. ಒಳ್ಳೆ ಪ್ರಶ್ನೆ ಕೇಳಿದ್ರಮ್ಮ. ವ್ಯಕ್ತಿಯ ವ್ಯಕ್ತಿತ್ವಕ್ಕೂ ನಂಬರ್ಗಳಿಗೂ ಏನು ಪ್ರಯೋಜನ ಅಂತ ನೀವು ಕೇಳ್ತಾ ಇದ್ರಿ. ಅವಾಗವಾಗ ಆಕ್ಸಿಡೆಂಟ್ ಆಗ್ತಾ ಇದ್ರೆ ಆ ಗಾಡಿ ಮೇಲೆ ನಿಮಗೆ ಪ್ರೀತಿ ಇರುತ್ತಾ, ಕೋಪ ಇರುತ್ತಾ? ಕೋಪ ಇರುತ್ತಲ್ವಾ? ಅದು ನಿಮ್ಮ ವ್ಯಕ್ತಿತ್ವ ಅಲ್ವಾ? ಕೋಪ ಬರ್ತಾ ಇರುವಂಥದ್ದು ವ್ಯಕ್ತಿತ್ವ. ಆದರೆ ಸಂಖ್ಯೆಯಿಂದ ಆ ಗಾಡಿ ಆಕ್ಸಿಡೆಂಟ್ಸ್ನ ತಡೆಗಟ್ಟಬಹುದು. ಯಾಕೆ ಅಂದರೆ ಆ ಸಂಖ್ಯೆಯನ್ನು ಉಪಯೋಗಿಸಿದಾಗ ನಿಮ್ಮ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರುತ್ತದೆ. ನಿಧಾನಕ್ಕೆ ಓಡಿಸುವಂಥದ್ದು, ಆ ನಂಬರ್ನ ಪ್ರಭಾವ ನಿಮಗಾಗತ್ತೆ. ಕೋಪ ಮಾಡ್ಕೊಳ್ಳದೆ ಓಡಿಸುವಂಥದ್ದು, ಆ ನಂಬರ್ನ ಪ್ರಭಾವ ನಿಮಗಾಗತ್ತೆ. ಗಾಬರಿ ಆಗದೆ ಓಡಿಸುವಂಥದ್ದು ನಿಮಗೂ ಆಗತ್ತೆ. ಪಕ್ಕದ ಗಾಡಿಯವರು ಅದೇ ನಂಬರ್ ಹಾಕೊಂಡಿದ್ರೆ ಅವ್ರಿಗೂ ಸಮೇತ ಗಾಬರಿಗಳು ಆಗದೆ ಇದ್ದಂಗೆ ಓಡಿಸುವಂಥದ್ದು ಕೆಲಸ ಮಾಡಿದ್ರೆ ನಂಬರ್ ಕೆಲಸ ಮಾಡ್ತು ಅಂತಾನೆ ತಾನೇ. ಅಲ್ಲಿ ಆಕ್ಸಿಡೆಂಟ್ ಕಮ್ಮಿ ಆಯಿತು ಅಂದರೆ ನಿಮ್ಮ ವ್ಯಕ್ತಿತ್ವ ಹೆಂಗೆ ಬದಲಾಯಿತು? ಆಕ್ಸಿಡೆಂಟ್ ಆಗ್ತಾ ಇಲ್ಲಪ್ಪ, ಗಾಡಿ ನಮಗೆ ಬರುತ್ತೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಬರುತ್ತೆ, ಹೌದಾ ಅಲ್ವಮ್ಮ? ಹಂಗಾಗೇನೆ ವ್ಯಕ್ತಿತ್ವವೂ ಕೂಡ ಇದರ ಮೇಲೆ ಪರಿಣಾಮ ಬೀರುತ್ತೆ. ನಂಬರ್ಗಳು ವ್ಯಕ್ತಿಯನ್ನ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಓಕೆ, ಸಂಖ್ಯಾಶಾಸ್ತ್ರದ ಕುರಿತಂತೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ಶುಕ್ರವಾರ. ಇವತ್ತು ಅಮ್ಮನವರನ್ನು ಯಥೇಚ್ಛವಾಗಿ ಆರಾಧನೆಯನ್ನು ಮಾಡಿ ಅಮ್ಮನವರ ಹತ್ರ ಏನು ಬೇಕೋ ಅದನ್ನು ವಿಶೇಷವಾದ ಫಲಗಳನ್ನು ಪ್ರಾರ್ಥನೆ ಮಾಡಿ ಅಮ್ಮನವರು ನಿಮ್ಮನ್ನೆಲ್ಲರನ್ನು ಚೆನ್ನಾಗಿಟ್ಟಿರಲಿ, ಒಳ್ಳೆಯದಾಗಲಿ. ಎಸ್, ನೋಡಿದಿರುವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿ ಸಂಖ್ಯಾಶಾಸ್ತ್ರದ ಕುರಿತಂತೆ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.